ಜರ್ನಿಲಿ ಯೂಶಲಿ ನಾವು ತುಂಬಾ ಕಷ್ಟಪಟ್ಟು ಸ್ಟ್ರಗ್ಲರ್ ಆಗಿ ಬಂದಾಗ ನಮಗೆ ನಮ್ ಜೊತೆ ಸಾಥ್ ಅಂತ ಕೊಟ್ಟಿರೋರು ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಯಾರೋ ರ್ಯಾಂಡಮ್ ಪರ್ಸನ್ ನಮ್ಗೆ ಆಕ್ಚುಲಿ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ, ಸ್ಟ್ರೇಂಜರ್ ನಮ್ಗೆ ಸಖತ್ ಕ್ಲೋಸ್ ಆಗಿರ್ತಾರೆ, ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು, ಇಲ್ಲ ಇವಾಗ ಎಷ್ಟು ಜನ ಆರ್ಟಿಸ್ಟ್ ಮನೆ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಮನೆ ಇರಲ್ಲ, ಲೈಕ್ ಉಳ್ಕೊಳಕ್ ಜಾಗ ಇರಲ್ಲ, ತಿನ್ನಕ್ ಊಟ ಇರಲ್ಲ, ಅವಾಗೆಲ್ಲ ಹೆಲ್ಪ್ ಮಾಡಿರ್ತಾರೆ ಫ್ರೆಂಡ್ಸ್. ನಿಮ್ದು ಅಂತದ್ ಯಾವ್ದಾದ್ರು ಒಂದು ಸಿಚುಯೇಷನ್ ಇದೆ, ಯಾವ್ದಕ್ ತುಂಬಾ ಯಾವ ಪರ್ಸನ್ ನೀವು ತುಂಬಾ ನೆನ್ಸ್ಕೊಂತೀರಾ? Nice. That guy. Okay. ನನ್ನ ಮ್ಯಾನೇಜರ್ ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್. Thanks to Chandu. 6 years ಇಂದ ನಾನು ಒಟ್ಟಿಗಿದ್ದೀವಿ. ಸೊ ನಮ್ದೆಲ್ಲ ಪರ್ಸನಲ್ ಸಿಚುವೇಶನ್ಸ್ ಎಲ್ಲ ಪ್ರತಿಯೊಂದು ಅವನಿಗೆ ಗೊತ್ತು. ಯಾವುದೇ ಸಿಚುವೇಶನ್ ಆದ್ರೂ ತುಂಬಾ ಸಪೋರ್ಟ್ ನನಗೆ ಕೊಡೋದು ಚಂದು. ತುಂಬಾ ಜನ ಇದ್ದಾರೆ, ಬಟ್ ಫಸ್ಟ್ ಅನ್ನ ತಗೊಂಡ್ರೆ ಚಂದು ತಗೋತೀನಿ. ತುಂಬಾ ಜನ ಅಂತಂದ್ರೆ ಲೈಕ್ ಓ ಮೈ ಗಾಡ್, ತುಂಬಾ ಜನ ಇದ್ದಾರೆ, ನನಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. I mean, you're blessed. Thanks to all of them who support artists, because adu tumba kadame namage artist agi siga support ಮಾಡೋದು. Friend like Chandu guys. So ivaga ee episode ನೋಡಕ್ಕೆ ನಿಮ್ ಪಾಸ್ಟ್ ಇಂದ ಯಾರನ್ನ ನೋಡಿದ್ರೆ ಇವತ್ತು ಫ್ಯೂಚರ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಯಾರು ಇರ್ಬೋದು? Is it your own self? Is there somebody you want them to see your future self now? ನಮ್ಮಪ್ಪ. Okay, nice. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ರು ಸಪೋರ್ಟ್ ಮಾಡಲ್ಲ ಮ್ಯೂಸಿಕ್ ಮಾಡೋದಕ್ಕೆ. ಸಪೋರ್ಟ್ ಮಾಡಲ್ಲ ಅಂತಲ್ಲ, ಬಟ್ ಅವರಿಗೆ ಸ್ವಲ್ಪ ಭಯ ಇದೆ. ಇವನ್ ಮ್ಯೂಸಿಕ್ ಅಂತ ಮಾಡ್ತಾ ಲೈಫ್ ಅಲ್ಲಿ ಮಾಡ್ಕೊಬಿಡ್ತಾನೆ ಅಂತಂದ್ಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ಮಗ ಸೆಟ್ಲ್ ಆಗ್ಬೇಕು ಅಂತ. ಅದು ತಪ್ಪು ಅಂತ ನಾನು ಹೇಳಲ್ಲ, ಬಿಕಾಸ್ ಏನಕ್ಕೆ ಅಂತಂದ್ರೆ ಅವರಿಗೂ ಅದೇ ಒಂದು ಕನ್ಸರ್ನ್ ಇರುತ್ತೆ, ಚೆನ್ನಾಗಿರ್ಬೇಕು ಮಗ ಅಂತ. ಸೊ ನನಗನ್ಸುತ್ತೆ ನನ್ನ ಸಕ್ಸಸ್ ನಮ್ಮಪ್ಪ ಫುಲ್ ಆರಾಮಾಗಿ ಕುತ್ಕೊಂಡು ನೋಡ್ಬೇಕು ಅಂತ. ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗೂ ಫಸ್ಟ್ ಅವ್ರ ಪೇರೆಂಟ್ಸ್ ಪ್ರೌಡ್ ಮಾಡ್ಬೇಕು ಅನ್ನೋದಿದ್ದೇ ಇರುತ್ತೆ. ಐ ಥಿಂಕ್ ಎಲ್ಲ ಪೇರೆಂಟ್ಸ್ ಒಂದೇ ತರ. ನಮ್ಮಪ್ಪ ಅದೇ 90% ಆರ್ಟಿಸ್ಟ್ಗಳಿಗೆ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ, 90% ಸಪೋರ್ಟ್ ಮಾಡಲ್ಲ. ನನಗೆ ಗೊತ್ತು ಅಂದ್ರೆ ಮಾಡೋ ಮೈಂಡ್ ಸೆಟ್ ಇರಲ್ಲ ಅಂತಲ್ಲ, ಬಟ್ ಮಾಡ್ತಾರೆ. ಇವತ್ತವರೆಗೂ ನೋಡಿಲ್ಲ ಅವರು ಮಾಡಿ. ಸೊ ಏನ್ ಅನ್ಸುತ್ತೆ ನಿಮ್ ಪಾಸ್ಟ್ ಇವತ್ತು ನಿಮ್ಮನ್ನ ನೋಡ್ಕೊಂಡ್ರೆ ಏನ್ ಮೆಸೇಜ್ ಕೊಡ್ತೀರಾ ನಿಮ್ ಪಾಸ್ಟ್? ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ಬಿಕಾಸ್ ಏನಕ್ಕೆ ಅಂದ್ರೆ ಯಾವತ್ತೂ ಗಿವ್ ಅಪ್ ಮಾಡಲಿಲ್ಲ. ಗಿವ್ ಅಪ್ ಮಾಡ್ಬೇಕು ಅಂತ ಯಾವತ್ತು ಅನ್ಸಿಲ್ಲ ನನಗೆ. ಎಷ್ಟು ಸಲ ಎಷ್ಟು ಟ್ರ್ಯಾಕ್ಸ್ಗಳು ಯಾವ್ದು ರೀಚ್ ಆಗಿಲ್ಲ ಅಥವಾ ಏನಾಗಿಲ್ಲ ಅಂತಂದ್ರು ನೆಕ್ಸ್ಟ್ ಟ್ರ್ಯಾಕ್ ಬಿಡುವಾಗ ಬೇರೆ ಇನ್ನೊಂದು ಯಾವುದೋ ಐಡಿಯಾದಿಂದ ಬರುತ್ತೆ. ಅಂಡ್ ಮೇನ್ ಆಗಿ ಇನ್ನೊಂದು ಏನು ಅಂತಂದ್ರೆ ರೀಚ್ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನಗೇನೋ ಅನಿಸ್ತಾ ಇದೆ, ನಾನು ಅದನ್ನ ಬರೀತೀನಿ, ಅದನ್ನ ಲೈಕ್ ಒಂದು ಕಂಪ್ಲೀಟ್ ಒಂದು ಟ್ರ್ಯಾಕ್ ಮಾಡ್ತೀವಿ, ಮಾಡಾದ್ಮೇಲೆ ಒಂದು ಆರ್ಟ್ನ ಅದನ್ನ ರಿಲೀಸ್ ಮಾಡ್ತೀವಿ. ಸೊ ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ಬಿಕಾಸ್ ಯಾವತ್ತೂ ಗಿವ್ ಅಪ್ ಮಾಡಿಲ್ಲ ಅಂತ. Message to you young rappers. Don't give up. Give up ಮಾಡಬೇಡಿ. From Aditelu himself. ಪಕ್ಕ ಒಂದಲ್ಲ ಒಂದ್ ದಿನ ರೀಚ್ ಆಗುತ್ತೆ, 200% ರೀಚ್ ಆಗುತ್ತೆ. ಅದು 10 years ತಗೋಬಹುದು. ನಾನು ಇವಾಗ ಸ್ಟಾರ್ಟ್ ಮಾಡಿ 7 years ಆಯ್ತು. 10 years ಆಗ್ಬೋದು, 20 years ಆಗ್ಬೋದು. ನಾನು ಇವಾಗಲೂ ಅನ್ಸುತ್ತೆ ನಾನು ಇವಾಗ ಒಂದ್ ಸ್ವಲ್ಪ ರೀಚ್ ಇರೋದು ಏನು ರೀಚ್ ಅಲ್ಲ ಅಂತ ಅನ್ಸುತ್ತೆ. ಇವಾಗ ಒಂದ್ ಯಾವುದೋ ಚಿಕ್ಕ ಸ್ಟೆಪ್ ಇಟ್ಟಿದೀವಿ ಅಂತ ನನಗೆ ಅನಿಸ್ತಾ ಇದೆ. ತುಂಬಾ ದೂರ ಹೋಗ್ಬೇಕು, ಮಜಾ ಇರುತ್ತೆ. Amazing. All the best, Aditelu. ಸ್ವಲ್ಪ ಇವಾಗ ಸ್ಯಾಮ್ ನ ಸ್ಪಾಟ್ಲೈಟ್ ಹಾಕೋಣ. Okay, Sam, what hurts more, like friendship ಅಲ್ಲಿ ಅಥವಾ ಲವ್ ಅಲ್ಲಿ ಬಿಟ್ರೇಯಲ್ಸ್ ಆಗಿರ್ಬೋದು, ಬ್ರೇಕಪ್ಸ್ ಆಗಿರ್ಬೋದು, ಅಥವಾ ಯಾರಾದ್ರೂ ನಿಮ್ ಡ್ರೀಮ್ ನ ಬಿಲೀವ್ ಮಾಡಲ್ಲ, ಇಲ್ಲ ಉನ್ಕಲ್ ಮಾಡಕ್ಕಾಗಲ್ಲ, ಆ ತರ ವಿಚ್ ಹರ್ಟ್ಸ್ ದ ಮೋರ್? ಅದು ಯಾವುದೂ ಅಲ್ಲ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಬಿಕಾಸ್ ನಾವು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ತುಂಬಾ ಹರ್ಟ್ ಆಗೋದು ಅಂದ್ರೆ RCB ಸೋತಾಗ. I think ಅದು ಲೇಮನ್ ಕೂಡ ಹಂಗೆ ಫೀಲ್ ಆಗ್ತಾರೆ. RCB is our final guys. ವಿಚ್ ಹರ್ಟ್ಸ್ ಮೋರ್, ಲೈಕ್ RCB ಸೋಲೋದು ಅಥವಾ ಬೇರೆ ನಿಮ್ ಡ್ರೀಮ್ಸ್ ನ ಬಿಲೀವ್ ಮಾಡದೇ ಇರೋದು? One word question. ಐ ಮೀನ್ ಅವ್ರು ಏನ್ ಥಿಂಕ್ ಮಾಡ್ತಾರೆ ನಮ್ ಬಗ್ಗೆ, ಅಥವಾ ನನ್ನ ಮ್ಯೂಸಿಕ್ ಚೆನ್ನಾಗಿಲ್ಲ ಅವ್ರೇನ್ ಥಿಂಕ್ ಮಾಡ್ತಾರೆ, ನಾನು ಯಾವತ್ತೂ ಕೇರ್ ಮಾಡಲ್ಲ. ಅದಕ್ಕೆ ನಾನು ಯಾವತ್ತೂ ಥಿಂಕ್ ಮಾಡಕ್ ಹೋಗಲ್ಲ. ಸುಮ್ಮನೆ ಥಿಂಕ್ ಮಾಡಿ ಸುಮ್ಮನೆ ನಾವು ನಮ್ಮ ಮೆಂಟಲ್ ಪೇಷನ್ಸ್ನ ಕಳ್ಕೋಬೇಕು, ಸುಮ್ಮನೆ ಅವ್ರಿಗಾಗಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ಸೊ ಅದ್ರ ಬದಲು ಒಂದು ಮ್ಯಾಚ್ ನೋಡಿ, RCB ಮ್ಯಾಚ್ ನೋಡಿ, ಗೆಲ್ಲುತ್ತೋ ಇಲ್ವೋ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಊರಿಗಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಇಟ್ ಆಬ್ವಿಯಸ್ಲಿ ಅದು ತುಂಬಾ ಹರ್ಟ್ ಆಗುತ್ತೆ. ಐ ಮೇಕ್ ಗುಡ್ ಮ್ಯೂಸಿಕ್, ಐ ನೋ ದಟ್, ಮೈ ಪೀಪಲ್ ನೋ ದಟ್, ಆಡಿಯನ್ಸ್ ನೋ ದಟ್. ಒಬ್ರು ಇಬ್ರು ಏನೋ ಮಾತಾಡ್ತಾರೆ ಅಂತ ವಿ ನೆವರ್ ಥಿಂಕ್. ನನ್ನ ಕ್ವೆಶ್ಚನ್ ಸ್ವಲ್ಪ ಲೈಕ್ ಯು ಸೆಡ್, ಇಟ್ಸ್ ಜ್ಯೂಸಿ. Who broke your heart enough ಈ ಮ್ಯೂಸಿಕ್ ಕರಿಯರ್ ನ ತಗೊಳಕ್ಕೆ, ಲೈಕ್ ಸೀರಿಯಸ್ ಆಗಿ ತಗೊಳಕ್ಕೆ? ಯಾರಾದ್ರೂ ನಿಮ್ ಹಾರ್ಟ್ ನ ಬ್ರೇಕ್ ಮಾಡಿದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳಕ್ಕೆ ಏನ್ ಸಿಚುವೇಶನ್? ನೀವ್ ಹೆಸರು ಹೇಳೋದ್ ಬೇಕಾಗಿಲ್ಲ, ಬಟ್ ನಿಮ್ಮ ಎಮೋಷನ್ ಹೆಂಗ್ ಓವರ್ಕಮ್ ಮಾಡಿದ್ವಿ ಅದನ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ನನ್ಗೆ ಗೊತ್ತಾಗ್ತೇ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಬರ್ತಾ ಇದ್ದೀರಾ ಅಂತ. ಅದು ಎಲ್ರಿಗೂ ಬೇಕಾಗಿರೋ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಯಾವತ್ತು ಹುಡುಗಿಗ ಅಂತೂ ನಾವು ಸ್ಟಾರ್ಟ್ ಮಾಡಿಲ್ಲ. ಐ ಮೀನ್ ಆಬ್ವಿಯಸ್ಲಿ ಫ್ಯಾಮಿಲಿ
ಆ್ಯಂಡ್ ಎವ್ರಿಥಿಂಗ್. ಸೊ ಹೇಗೆ ಅಂದರೆ ಆಗಲೇ ಹೇಳಿದಾಗೆ ನಾನು ಐ ಕಮ್ ಫ್ರಮ್ ಅ ಪ್ಲೇಸ್ ವಿಚ್ ಇಸ್ ವೆರಿ ಆರ್ಥೋಡಾಕ್ಸ್. ಐ ಮೀನ್ ಕೂರ್ಗ್ ಎಲ್ರಿಗೂ ಗೊತ್ತಿದೆ. ಸೊ ನೀವು ಹೋದಾಗ ಹೇಗಿರುತ್ತೆ ಅಂದರೆ ಚಿಲ್ ಮಾಡ್ತೀವಿ ಅಷ್ಟೇ. ವಿ ಗೋ ಟು ಅ ಪೂಲ್ ಆರ್ ಮೀನ್ ಸೈಟ್ ಸೇಯಿಂಗ್ ಅಂತ ಹಿಲ್ ಸ್ಟೇಷನ್ ಎಲ್ಲ ಹೋಗ್ತೀರಾ. ಬಟ್ ಐ ಹ್ಯಾವ್ ಗ್ರೂ ಅಪ್ ದೇರ್ ಫಾರ್ ಆಲ್ಮೋಸ್ಟ್ ಈಗ 18 years ಅಲ್ಲೇ ಇದ್ದೆ ನಾನು. ಬಟ್ ಅಲ್ಲಿದು ಪೀಪಲ್ ಮೈಂಡ್ ಸೆಟ್ ಹೇಗೆ ಅಂದ್ರೆ ಹಿಪ್ ಹಾಪ್ ಮತ್ತೆ ಈ ತರ ಮ್ಯೂಸಿಕ್ ಇಟ್ ವೋಂಟ್ ವರ್ಕ್ ಔಟ್ ಅಂತ. ಬಟ್ ಈಗ ರೆವಲ್ಯೂಷನ್ ತಂದಿದೀವಿ ಎಲ್ ಕಡೆನೂ ಅಂದ್ರೆ ಕೂರ್ಗಲ್ಲಂತೂ ನಮ್ದೇ ನಡೀತಾ ಇದೆ. ಇನ್ನು ಮುಂದೆನೂ ನಡೆಸ್ತೀವಿ. ಸೊ ನಿಮ್ಮ ಎಲ್ಡರ್ ಬ್ರದರ್ಸ್ ಇದಾರೆ ಇಲ್ಲಿ, ಅವ್ರ ಇನ್ಸ್ಪಿರೇಷನ್ ತಗೊಂಡು learn from them guys. So what kind of love, like general ಆಗಿ artists like support ಮಾಡೋ love ಅಥವಾ peaceful love, crazy love or toxic relationships, general artists? So I didn't get you. I mean ಜನರಲ್ ಆಗಿ ಆರ್ಟಿಸ್ಟ್ ಯಾವ ತರ ಲವ್ ನ ಕ್ರೇವ್ ಮಾಡ್ತಾರೆ? ಸಪೋರ್ಟಿವ್ crave ಲವ್, ಪೀಸ್ಫುಲ್ ಲವ್, ಅ ಟಾಕ್ಸಿಕ್ ರಿಲೇಶನ್ಶಿಪ್ಸ್? ವಾಟ್ ಡು ಯು ಪ್ರಿಫರ್? ಇದು ಆಕ್ಚುಲಿ ಆಡಿಯನ್ಸ್ ಕ್ವೆಶ್ಚನ್. Yeah, ಯಾರೋ not ಮೆಸೇಜ್ us. ಹಾಕಿರೋದಕ್ಕೆ. ಓಕೆ, ಐ ಮೀನ್ ನಾವು ಯಾವತ್ತೂ ನಮ್ಮ ಕ್ರೂ ಅವ್ರದ್ದು ಲವ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ನೋ ಒನ್ ಎಲ್ಸ್. ನಾವು ಯಾವತ್ತಿದ್ರು ಅಷ್ಟೇ, ಇವಾಗ ಒಬ್ರು ಊಟ ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಕರೆದು ಕೂರಿಸಿ ಊಟ ಮಾಡಿಸ್ತಾರೆ. ದಟ್ ಈಸ್ ದ ಲವ್ ವಿ ಕ್ರೇವ್ ಫಾರ್. ಅದ್ಬಿಟ್ಟು ಮ್ಯೂಸಿಕ್ ಜೊತೆ ಇದೀವಲ್ಲ ಆಲ್ರೆಡಿ. ಸೊ ಮ್ಯೂಸಿಕ್ ಜೊತೆನೇ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ. ಸೊ ಅದೇ ತುಂಬಾ ಟಾಕ್ಸಿಕ್ ಆಗಿದೆ. ಸ್ವೀಟ್ ಟಾಕ್ಸಿಸಿಟಿ ಅದು. ಆಲ್ ಇನ್ Sweet ಒನ್, toxicity. ಪೀಸ್ಫುಲ್, ಟಾಕ್ಸಿಕ್, ಯಾ. ಸಪೋರ್ಟಿವ್. ಇವಾಗ ಲೆಟ್ಸ್ ಸೇ ನೀವು ಲಿರಿಕ್ಸ್ ಬರ್ದಿದ್ದೀರಾ, ಓಕೆನಾ? ಅದು ಯಾರ ಬಗ್ಗೆನಾದ್ರೂ ಆಗಿರ್ಬೋದು. ಇಟ್ ಕುಡ್ ಬಿ ಪೇರೆಂಟ್ಸ್, ಫ್ರೆಂಡ್ಸ್, ಇಲ್ಲ ಯಾರಾದ್ರೂ ಹಾರ್ಟ್ ಬ್ರೇಕ್ ಮಾಡಿರೋರು. ಇವಾಗ ಆದ್ರೆ ಯಾರ್ದಾದ್ರೂ ಬರ್ದಿದ್ರೆ ಅವ್ರ ನಗೋದಲ್ಲಿ ನಂಗೆ ಆಲ್ರೆಡಿ ಆನ್ಸರ್ ಸಿಗ್ತದೆ, ಬಟ್ ಇಟ್ಸ್ ಓಕೆ, ಐ ಕಂಟಿನ್ಯೂ ಕ್ವೆಶ್ಚನ್. ಆ ಥರ ಬರ್ದಿದ್ರೆ ಅವರು ಕೇಳಿಸ್ಕೊಂಡು ಅದನ್ನೆಲ್ಲ ಇಲ್ಲ, ಅದನ್ನ ಓದಿ ಕೂಡ ಅವ್ರಿಗೆ ಗೊತ್ತಾಗಿಲ್ಲ, ಆ ಥರ ಏನಾದ್ರು ಸಿಚುವೇಶನ್ ಆಗಿದೆಯಾ? ಆ ಥರ ಇದ್ರೆ ಲಿರಿಕ್ಸ್ ಏನಾದ್ರು ಹೇಳಕ್ಕಾದ್ರೆ ಆ ಲಿರಿಕ್ಸ್ ಹೇಳ್ತೀರಾ? ಕಪಲ್ ಆಫ್ ಲಿರಿಕ್ಸ್ ಫ್ರಮ್ ದಟ್ ಸಾಂಗ್. ಐ ಮೀನ್ ಅಟ್ಲೀಸ್ಟ್ ಇವಾಗಾದ್ರೂ ಅವ್ರಿಗೆ ಗೊತ್ತಾಗ್ಬೋದು ನೋಡ್ತಿರೋರಿಗೆ. ಅಂದ್ರೆ ನಾವು ಮಾಡೋ ಆರ್ಟ್ ಅವ್ರವರೆಗೂ ತಲುಪುತ್ತೆ. ನಾವು ಅವ್ರಿಗೆ ಕಳಿಸ್ಬೇಕು ಅಂತಾನೆ ಇಲ್ಲ, ಅಥವಾ ಬೇರೆಯವ್ರು ಸಜೆಸ್ಟ್ ಮಾಡ್ಬೇಕು ಅಂತಾನೆ ಇಲ್ಲ, ಅವ್ರ ರೀಲಲ್ಲೇ ಅದು, ಅವ್ರ ಸಜೆಷನ್ ಅಲ್ಲೇ ಅದು ಬರುತ್ತೆ. ಅದು ಓಕೆ, ಸರಿ, ನನ್ಗೆ ಆನ್ಸರ್ ಸಿಕ್ಕಿದೆ. ಬಟ್ ನೀವಿನ್ನ ನನಗೆ ಪಾಯಿಂಟ್ ಬಂದಿಲ್ಲ. ಏನ್ ಪಾಯಿಂಟ್ ಅಂದ್ರೆ, ಇವಾಗ ಲೆಟ್ಸ್ ಸೇ ಆಡಿಯನ್ಸ್ ಅಲ್ಲಿ ಒಬ್ರು ನೋಡ್ತಿರ್ತಾರೆ, ಓಕೆ, ಅವ್ರಿಗೆ ಇನ್ನ ಗೊತ್ತಾಗಿಲ್ಲ ಲಿರಿಕ್ಸ್, ನೀವ್ ಅವ್ರಿಗೆ ಬರ್ದಿದ್ದೀರಾ ಅಂತ. ಆ ಲಿರಿಕ್ಸ್ ಇದ್ರೆ ಹೇಳಿ ಪ್ಲೀಸ್. ತರ ಯಾವ್ದು ಬರ್ದಿಲ್ಲ. ಮುಂದೇನಾದ್ರು ಬರೀತೀರಾ? ಅಂದ್ರೆ ನಾವು ಸುಮ್ನೆ ಬೇರೆಯವ್ರಿಗೆ ಟೈಮ್ ಇನ್ವೆಸ್ಟ್ ಮಾಡಲ್ಲ. ಫೋಕಸ್. ಓಕೆ, ನೀವಿಷ್ಟು ಸಕ್ಸಸ್ ಆದ್ಮೇಲೆ ನಿಮ್ಗೆ ಯಾವಾಗನ ಆ ಥರ ಅನಿಸ್ತಾ, ಎಲ್ಲರೂ ಸಕ್ಸಸ್ ಬಂದಾಗ ಎಲ್ಲರೂ ಓಕೆ ಬ್ರೋ ಐ ಆಲ್ವೇಸ್ ಯು ನೀವು ಮಾಡ್ತೀರಾ, ಯಾವಾಗ ಈ ಥರ ಸಿಚುವೇಶನ್ ಬಂದಿದೆಯಾ? ಅದು ಇವ್ರು ಫೇಕ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಅಲ್ಲಿ ಇರಲಿಲ್ಲ, ಆ ಥರ ನಿಮ್ಗೆ ಏನೋ ಸಿಚುವೇಶನ್ ಬಂದಿದೆಯಾ? ಅಂದ್ರೆ ನಮ್ಮ ಕೆಲವರು ಆಲ್ರೆಡಿ ಲಿರಿಕ್ಸ್ ಹೇಳಿದ್ದಾರೆ, ಫೇಕ್ ಆಗಿರೋರು ನಮ್ಮ ಸರ್ಕಲ್ಗೆ ಸೇರಿಸ್ಕೊಳ್ಳಲ್ಲ ಅಂತ. ಸೊ ನಾವು ಕಾನ್ವರ್ಸೇಷನ್ ಇಟ್ಕೊಳ್ಳಲ್ಲ ಅವ್ರ ಜೊತೆ. ಓಕೆ, ಸೊ ವಿ ಓನ್ಲಿ ಕೀಪ್ ದ ರಿಯಲ್ ಒನ್ಸ್, ಫೇಕ್ ಒನ್ಸ್ ದೂರ ಇರಿ. ತುಂಬಾ ದೂರ ಇದೆ. ಕಾಣಿಸ್ಕೊಳ್ಳೇಬೇಡಿ. ಬಟ್ ನಿಮ್ಗೆ ಗೊತ್ತಾಗತ್ತಾ ಯಾರು ಫೇಕ್? ಆಬ್ವಿಯಸ್ ಆಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಡೈಲಿ ಲೈಫಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದನ್ನ. ಬ್ರೋ ನಿಮ್ಮನ್ನ ಫಸ್ಟ್ ಇಂದಾನೆ ಗೊತ್ತು, ಅದು ತುಂಬಾ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಬ್ರೋ, ಮಚ್ ಲವ್ ಅಷ್ಟೇ. ಯಾರಿಗೂ ಹೇಳಲಿಲ್ಲ, ಎಲ್ರಿಗೂ ಮಚ್ ಲವ್. ಕೀಪ್ ಇಟ್ ಕ್ಲೀನ್. ಡೆಫಿನೆಟ್ಲಿ. ಸೊ ಇವಾಗ ಮ್ಯೂಸಿಕಲ್ಲಿ ಎಷ್ಟು ಮಾಡಿದ್ದೀರಾ, ಟೈಮ್ ತಗೊಂಡಿದ್ದೆ ಎಷ್ಟು ಮಾಡಕ್ಕೆ, ಬಟ್ ಯಾವಾಗ ನಾ ಫೇಸ್ ಬಂದಿದ್ಯಾ ಇದೆಲ್ಲ ವರ್ತ್ ಇಟ್ಟಾ, ಇಷ್ಟು ಮಾಡ್ಬೇಕಾ, ನಂಗೆ ಎಕ್ಸಾಷನ್ ಆಗಿದೆಯಾ? ಹೌದು, ಅಂದ್ರೆ ಲೈಕ್ 2 years ಬ್ಯಾಕ್ ಲೈಕ್ ಐ ವೆಂಟ್ ಬ್ಯಾಕ್ ಟು ಮೈ ಹೋಮ್ ಟೌನ್, ಅಂದ್ರೆ ಕೂರ್ಗ್ಗೆ. ಸೊ ಐ ಮೀನ್ ಕೆಲವೊಬ್ರು ಹೇಳಿದ ಥರ ಎಲ್ಲ ಪೇರೆಂಟ್ಸ್ಗೂ ಒಂದು ಅಂದರೆ ಕನ್ಸರ್ನ್ ಇರುತ್ತೆ. ಸೊ ಮಕ್ಕಳು ಏನು ಮಾಡ್ತಾ ಇದ್ದಾರೆ. ಸೊ ಮೈ ಪೇರೆಂಟ್ಸ್ ಆರ್ ಲೈಕ್ ಯು ಕಮ್ ಬ್ಯಾಕ್, ಯು ಜಸ್ಟ್ ಲುಕ್ ಆಫ್ಟರ್ ಯುವರ್ ಐ ಮೀನ್ ಪ್ರಾಪರ್ಟಿ ಆ್ಯಂಡ್ ಎವ್ರಿಥಿಂಗ್, ಸೊ ಪೀಸ್ಫುಲ್ ಆಗಿರು. ಬಟ್ ನಾನು ಮ್ಯೂಸಿಕ್ ಸ್ಟಾರ್ಟ್ ಮಾಡಿರೋದೇ ನನ್ನ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ 2 years ಅಲ್ಲಿ ಗ್ಯಾಪ್ ಆಗಿತ್ತು. ಸೊ ಐ ಥಾಟ್ ಓಕೆ ಮೈ ಮ್ಯೂಸಿಕ್ ಕರಿಯರ್ ಇಸ್ ಲೈಕ್ ಫಿನಿಶ್ಡ್ ಅಂತ. ಅದಾದ್ಮೇಲೆ ದೇರ್ ವಾಸ್ ಅ ಪಾಯಿಂಟ್, ನಾನು ಮತ್ತೆ ಮೈಸೂರು ಬರಬೇಕಾಯ್ತು. ಐ ಲೆಫ್ಟ್ ಎವ್ರಿಥಿಂಗ್, ಐ ಜಸ್ಟ್ ಕೇಮ್ ಬ್ಯಾಕ್ ಟು ಮೈಸೂರ್. ಸೊ ಬಂದಾಗ ನನ್ನ ಫ್ಯಾಮಿಲಿ ನನ್ನ ಫಸ್ಟ್ ಕರೆದು ಹಗ್ ಮಾಡಿ, ಸೊ ದಿಸ್ ಈಸ್ ಯೋರ್ ಪ್ಲೇಸ್, ಸೊ ದಿಸ್ ಈಸ್ ವೇರ್ ವಿ ಆರ್ ಗೋಯಿಂಗ್ ಟು ಬಿ ಹಿಟ್ ಇನ್ 2026 ಅಂತ ಹೇಳಿ 2026 ಫಸ್ಟ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಇವತ್ತಿಲ್ಲಿ ಬಂತು. ವಾವ್,
Manifestation is parents key, also. guys. Yeah. Manifestation is key. And ಫ್ಯಾಮಿಲಿ family ಸಪೋರ್ಟ್ support. ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಆಲ್ ದ ಪೇರೆಂಟ್ಸ್ ಹೂ ಆರ್ ರಿಯಲಿ ಟೇಕಿಂಗ್ ಆಲ್ ದ ಪೇನ್ ಅಂಡ್ ಪ್ರೆಷರ್ ಅಂಡ್ ಸ್ಟಿಲ್ ಸೊಸೈಟಲ್ ನಾರ್ಮ್ಸ್ ನ ದಾಟಿ ಈ ತರ ಆರ್ಟಿಸ್ಟ್ ನ ಬೆಳೆಯೋದೇ ಅವ್ರ ಹತ್ರ ಬೆಳೆಯೋದಕ್ಕೆ ಕಾರಣನೇ ಲೈಕ್ ಗುಡ್ ಫ್ರೆಂಡ್ಸ್, ಗುಡ್ ಆರ್ಟಿಸ್ಟ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ. ಸೊ ಯಾ, And connections. So talking about connections, ಇವಾಗ ನೀವು ಇಂಡಸ್ಟ್ರಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆ ಕನೆಕ್ಷನ್ಸ್ ಈ ಯಂಗ್ ರ್ಯಾಪರ್ಸ್ಗೆ ಅವ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಈ ತರ ಮ್ಯೂಸಿಕ್ ಬಜೆಟ್ ಇಲ್ಲ, ಸ್ವಲ್ಪ ಐಡಿಯಾ ಇಲ್ಲ, ಅವ್ರಿಗೆ ಫೀಲ್ ಇದೆ, ಬಟ್ ಏನ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನ್ ಹೇಳ್ತೀರಾ ಮೆಸೇಜ್, ಹೇಗೆ ಸ್ಟಾರ್ಟ್ ಮಾಡ್ಬೇಕು? ಸೊ ಮೋಸ್ಟ್ ಆಫ್ ದ ರ್ಯಾಪರ್ಸ್ ನಾವು ಅಂದ್ರೆ ಡೈಲಿ ಕೇಳ್ತಾ ಇರ್ತೀವಿ, ತುಂಬಾ ಜನ ಮೆಸೇಜ್ ಮಾಡ್ತಾರೆ ಸಪೋರ್ಟ್ ಮಾಡಿ ಅಂತ. ಕೆಲವೊಬ್ರಿಗೂ ಬರುತ್ತೆ ಮೆಸೇಜಸ್, ನಮಗೂ ಬರುತ್ತೆ ಸಪೋರ್ಟ್ ಮಾಡಿ. ಆಬ್ವಿಯಸ್ ಆಗ್ಲೂ ಸಪೋರ್ಟ್ ಮಾಡ್ತೀವಿ. ವಿ ಓನ್ಲಿ ಸಪೋರ್ಟ್ ದ ರಿಯಲ್ ಆರ್ಟ್ ಅಂಡ್ ವಾಟ್ ಇಸ್ ರಿಯಲ್. ಅವ್ರು ಏನು ಅವ್ರು ಅಂತ ಅವ್ರು ತೋರಿಸ್ಕೋತಾರೆ. ಫಾರ್ ಶೋರ್ 100% ನಾವೇ ಹಾಕಿ ನಾವೇ ಪ್ರಮೋಟ್ ಮಾಡ್ತೀವಿ. ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂಡ್ ದೇಲ್ ಬಿ ಲೈಕ್ ಸ್ಟ್ರೈಟ್ ಅಪ್ ಗ್ಯಾಂಗ್ಸ್ಟರ್. ಮಾತೆತ್ತಿದ್ರೆ ಗನ್ನು, ಮಾತೆತ್ತಿದ್ರೆ ಮಶಾಟಿ ಅಂಡ್ ಎವ್ರಿಥಿಂಗ್. ಇಟ್ ಡಸಂಟ್ ವರ್ಕ್ ಔಟ್ ಆ ತರ. ಐ ಮೀನ್ ನಾವು ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ಆಲ್ವೇಸ್ ಓಲ್ಡ್ ಸ್ಕೂಲ್ ಹಿಪ್ ಹಾಪ್ ಅಂತ. ಅಂಡ್ ಈಗ ತುಂಬಾ ಜನ ನೋಡ್ತಾರೆ ಬಂದಾಗ್ಲಿಂದ ತುಂಬಾ ಬೇಸಿಕ್ಸ್ ತುಂಬಾ ಫೋಕಸ್ ಮಾಡ್ಬೇಕು. ಬೇಸಿಕ್ಸ್ ಫೋಕಸ್ ಮಾಡಿರಲ್ಲ, ದೇ ಸ್ಟ್ರೈಟ್ go there and they're like gangster rap. So we don't support that thing. So in real, if you are that, okay, chill, good. illa ಅಷ್ಟೇ. So and when it comes to support ಫಿನಾನ್ಷಿಯಲ್ ಆಗಿರ್ಬೋದು, ಸೊ ಇವಾಗ 2026 ಅಲ್ಲಿ ಇನ್ಸ್ಟಾಗ್ರಾಮ್ ಯಾವ ತರ ಬೂಮ್ ಆಗಿದೆ ಅಂದ್ರೆ ಎಲ್ರಿಗೂ ಸಿಗುತ್ತೆ. ಸೊ ಇವನ್ ಅ ರೀಪೋಸ್ಟ್, ಸೊ ಎನಿ ಆಫ್ ದ ಆರ್ಟಿಸ್ಟ್ ರೀಪೋಸ್ಟ್ ತುಂಬಾ ಜನಕ್ಕೂ ಹೋಗುತ್ತೆ ಅದು. ಸೊ more than investing on a video or anything, you can shoot it on your iPhone and you can hire some good editors who will do it for you, or just talk for a barter thing, something like that, or a collaboration. ತುಂಬಾ ಜನ ಒಪ್ಕೊಳ್ಳೋರು ಇರ್ತಾರೆ, ತುಂಬಾ ಜನಕ್ಕೂ ಚಾನ್ಸ್ ಬೇಕು. Just look for that, shoot it in your iPhone. If the content is good, 100% ಓಡುತ್ತೆ. yes, super consistency guys. Consistency. ಸೊ ಇವಾಗ ಇಂಡಸ್ಟ್ರಿ ರ್ಯಾಪರ್ಸ್ ಹೇಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ ಈ ಜನರೇಷನ್ ಅಲ್ಲಿ? ನೀವ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಆ ಥರ ಏನೋ ಇನ್ಫ್ಲೂಯೆನ್ಸ್ ಇದೆಯಾ ನಿಮಗೆ? ನೀವು ಸಪೋರ್ಟ್ ಮಾಡೋದಿಲ್ಲ, ಜಾಸ್ತಿ ಯಂಗ್ ರ್ಯಾಪರ್ಸ್ ಹಂಗೆ ಟ್ರಾಕ್ಷನ್ಗೆ ಹೋಗ್ಬಾರ್ದು, ಆ ಥರ ಏನೋ ಇದೆಯಾ? ಏನೋ ಇನ್ಫ್ಲೂಯೆನ್ಸ್ ಯು ಡೋಂಟ್ ವಾಂಟ್ ದ ಯಂಗ್ ರ್ಯಾಪರ್ಸ್ ಟು ಡೂ? 100% drugs. I mean, most of the young rappers who are coming right now, ಏನು ಅನ್ಕೋತಾರೆ ಅಂದ್ರೆ, ಸೊ ಇಟ್ ಮೈಟ್ ಬಿ ಡ್ರಗ್ಸ್ or weed or anything. ಸೊ ಅದ್ ಮಾಡಿದ್ರೆ ನಾವು ಕೂಲ್ ಆಗಿ ಕಾಣ್ತೀವಿ, ವಿಡಿಯೋದಲ್ಲಿ ಶೋಕೇಸ್ ಮಾಡಿದ್ರೆ ನೋ ಫಾರ್ ದ್ಯಾಟ್. ಸೊ ಇಟ್ ಅಫೆಕ್ಟ್ಸ್ ಯುವರ್ ಮೆಂಟಲ್ ಹೆಲ್ತ್ ಅಂಡ್ ನಿಮ್ಮ ಪೇರೆಂಟ್ಸ್ನ, ನಿಮ್ಮ ಫಿನಾನ್ಷಿಯಲ್ ಅಂತೂ ಇನ್ನೂ ಕೆಳಗೆ ಬಿದ್ದೋಗ್ಬಿಡುತ್ತೆ ಇಫ್ ಯು ಆರ್ ಇನ್ ಟು ದ್ಯಾಟ್. ಸೊ ಮೆಂಟಲ್ ಸ್ಟೇಟ್ಸ್. So bad habits, say no to Don't bad influence. habits. yeah, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್. We don't promote it anywhere. ನಾವು ಸಪೋರ್ಟ್ ಮಾಡಲ್ಲ ಅಂತ ಆರ್ಟಿಸ್ಟ್ ಗಳಿಗೆ. yeah, ಸೊ ನೀವು ಮಾಡ್ತಾ ಇದ್ರೆ ದೂರನೇ ಇಟ್ಬಿಡಿ ಅಷ್ಟೇ. yeah. ಅಮೇಸಿಂಗ್ ಮೆಸೇಜ್. ಒಂದು Yeah. ಲಾಸ್ಟ್ ಕ್ವೆಶನ್ ನಿಮಗೆ ಬಿಫೋರ್ ಐ ಲೆಟ್ ಯು ಗೋ. ಸೊ ಇವಾಗ ಜನರೇಷನಲ್ ರ್ಯಾಪರ್ಸ್ ಇವಾಗ ಇರೋದಕ್ಕೂ ಮಿಲೇನಿಯಲ್ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಿಮ್ಗೇನಾದ್ರು ಓಲ್ಡ್ ಸ್ಕೂಲ್ ಹಿಪ್ ಹಾಪ್ ನಿಮಗೆ ತುಂಬ ಇಷ್ಟ ಆಗಿದ್ದು, ಸೊ ಯು ವಾಂಟ್ ಪ್ರಮೋಟ್ ಇನ್ ಯೋರ್ ಮ್ಯೂಸಿಕ್ ವಿಡಿಯೋಸ್, ಜಾಸ್ತಿ ಇರಬೇಕು, ಆ ಥರ ಯಾವ್ದನ್ನ ಬೀಟ್ ಇದೆಯಾ ಅಥವಾ ಯಾವ್ದನ್ನ ಎಸೆನ್ಸ್ ಇದೆಯಾ? ಯಾ ಅದು ಹೇಳಬೇಕು. ಐ ಮೀನ್ ನಿಪ್ಸಿ ಹಸಿಲ್ ಅಷ್ಟೇ. yeah, ನನ್ ನಿಪ್ಸಿ ಹಸಿಲ್ ಏನಕ್ಕೆ ಇಷ್ಟ ಅಂದ್ರೆ, ಸೊ ನಿಪ್ಸಿ ಹಸಿಲ್ ಇಸ್ ದ ಗೈ ಹೂ ನಾಟ್ ಓನ್ಲಿ ಬ್ರಾಡ್ ಹಿಸ್ ಸರ್ಕಲ್ ಬಟ್ ಹಿ ಗಾಟ್ ಹೋಲ್ ಹಿಸ್, ಐ ಮೀನ್ ಅವ್ರ ಕಂಪ್ಲೀಟ್ ಹುಡ್ನೇ ಅವ್ನ ಮೇಲೆ ತಂದಿದ್ದಾರೆ. ಐ ಮೀನ್ ಮ್ಯಾರಥಾನ್, ಎವ್ರಿವನ್ ನೋಸ್ ದಟ್ ಮ್ಯಾರಥಾನ್ ಅಂಡ್ ಎವ್ರಿಥಿಂಗ್. ಇಡೀ ಹುಡ್ನ ಮೇಲೆ ತರೋದು ಚಿಕ್ಕ ವಿಷಯ ಅಲ್ಲ. ಐ ಮೀನ್ ಇಫ್ ಯು ಸ್ಟಡಿ ಇಸ್ ಡಾಕ್ಯುಮೆಂಟ್ರಿ, ಸೊ ಏನ್ ಗೊತ್ತಾಗುತ್ತೆ ಅಂದ್ರೆ ಇಟ್ ವಾಸ್ ವೆರಿ ಪುವರ್ ಥಿಂಗ್ ಅಲ್ಲಿ. ಐ ಮೀನ್ ಆ ಕಂಪ್ಲೀಟ್ ಹುಡ್ ಇವಾಗ ಅಲ್ಲಿ ನೋಡಿದ್ರೆ ಯು ಕ್ಯಾನ್ಟ್ ಸೇ ಇಟ್ ಇಸ್ ಅ ಹುಡ್ ಆರ್ ಎನಿಥಿಂಗ್ ಲೈಕ್ ಅ ಸ್ಲಮರ್ ಲೈಕ್ ದಟ್, ಯು ಕ್ಯಾನ್ ಸೇ ದಟ್. ಅದನ್ನ ಮೇಲಕ್ಕೆ ತರಬೇಕು ಅಂತ ಅವತ್ತು ವಿಷನ್ ನೋಡಿದ್ದು ನಿಪ್ಸಿ ಹಸಿಲ್. ಸೊ ಅದೇ ಎಸೆನ್ಸ್ ನನ್ನ ಎಲ್ಲಾ ಟ್ರ್ಯಾಕ್ ಅಲ್ಲೂ ನಾನು ತೋರಿಸ್ಬೇಕು. ನನ್ನ ಇಡೀ ಹುಡ್, ನನ್ನ ಯಾರೆಲ್ಲ ಬ್ರದರ್ಸ್ ಇದಾರೆ ಅಥವಾ ಕಂಪ್ಲೀಟ್ ಹುಡ್ನೇ ಮೇಲೆ ತರಬೇಕು ಅಂತ. ಸೊ ನಾನು ಯಾವತ್ತು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. so team growth is the best growth. ಅಮೇಸಿಂಗ್. ಯಾವ್ದಾರ ಒಂದು ಮೆಸೇಜ್ ಇದೆಯಾ ಫಾರ್ ಯೋರ್ ಯಂಗ್ ರ್ಯಾಪರ್ಸ್ ನೀವು ಕೊಡ್ಬೇಕಂತ ಇದ್ದೀರಾ? ಯಂಗ್ ರ್ಯಾಪರ್ಸ್ಗೆ ಬಿ ರಿಯಲ್, ಚೆನ್ನಾಗಿ ಮಾಡಿ, ನಶೆ ಹಿಂದೆ ಹೋಗ್ಬೇಡಿ, ಹುಡುಗಿ ಹಿಂದೆ ಹೋಗ್ಬೇಡಿ ಅದ್ಯಾವುದೇ ನಶೆ ಇಲ್ಲ. ಅಷ್ಟೇ. ಅದ್ಬಿಟ್ಟು ಪ್ಯೂರ್ ಆಗಿ ಆರ್ಟ್ ಕಡೆ ಹೋಗಿ, 100% ಸಕ್ಸಸ್ ಸಿಗುತ್ತೆ. ಲೇಟ್ ಆಗುತ್ತೆ ಬಟ್ ಡೋಂಟ್ ರನ್ ಬಿಹೈಂಡ್ ದ ನಂಬರ್ಸ್. ಒಬ್ರು ಹೇಳಿತಾರ ನಂಬರ್ಸ್ ಯಾವತ್ತು ನಿಮ್ನ ಡಿಫೈನ್ ಮಾಡಲ್ಲ,
ನಿಮ್ಮ ಆರ್ಟ್ನ ಡಿಫೈನ್ ಮಾಡಲ್ಲ. ಸೊ ಜಸ್ಟ್ ಬಿ ರಿಯಲ್, ಜಸ್ಟ್ ಗಿವ್ ದ ರಿಯಲ್ ಮ್ಯೂಸಿಕ್, 100 ಪೀಪಲ್ ಕನೆಕ್ಟ್ ಆಗ್ತಾರೆ. ಫೈನಲಿ ಏನಕ್ಕೆ ಬಂದಿದ್ದೀವಿ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. Let's go. ಸೊ ಏನಿದು ರ್ಯಾಪು, ನೀವು ಹೇಗೆ ಕೊಲಾಬ್ ಮಾಡಕ್ಕೆ ಯೋಚನೆ ಮಾಡಿದ್ರಿ, ಏನ್ ಜಾಸ್ತಿ ಏನಿದೆ ಇದರಲ್ಲಿ ಈ ರ್ಯಾಪ್ ಅಲ್ಲಿ, ಅದು ಎಲ್ಲ ಆಡಿಯನ್ಸ್ ಕೇಳ್ತಾ ಇದಾರೆ. ವಾಟ್ ಇಸ್ ಇಟ್ ಅಬೌಟ್? ರಿಯಾಲಿಟಿ ವಾವ್. ರಿಯಾಲಿಟಿ ಇದೆ, ತುಂಬಾ ರಿಯಾಲಿಟಿ ಇದೆ. ಅದೇ ಇದನ್ನ ಕನೆಕ್ಟ್ ಆಗ್ತಾರೆ ಎಲ್ಲರೂ, ಅದಕ್ಕೆ ಎಲ್ಲರೂ ಕೇಳ್ತಾರೆ. ನಮ್ಮ ಸಿಚುವೇಶನ್ ಎಲ್ಲರಿಗೂ ಇರುತ್ತೆ, ಬಟ್ ಸ್ವಲ್ಪ ಜನ ಹೇಳ್ಕೊತಾರೆ, ಸ್ವಲ್ಪ ಜನ ಹೇಳ್ಕೊಳಲ್ಲ. ನಾವು ಹೇಳ್ಕೊತಾ ಇದೀವಿ, ಸೊ ಅದಕ್ಕೆ ಎಲ್ಲರೂ ಕನೆಕ್ಟ್ ಆಗ್ತಾರೆ. ನನ್ನ ಕ್ವೆಶ್ಚನ್ನು, ಇವಾಗ ಈ ಸಾಂಗ್ ಮಾಡಿದಾಗ ವೈಬ್ ಏನಿತ್ತು, ಓಕೆನಾ? ಯಾಕಂದ್ರೆ ಈ ಸಾಂಗ್ ಕೇಳಿದಾಗ ಡೆಫಿನೆಟ್ಲಿ ವೈಲ್ಡ್ ಅನ್ಸುತ್ತೆ. ಸೊ ವಾಟ್ ವಾಸ್ ದ ವೈಬ್ ವೆನ್ ಯು ಗೈಸ್ ಮೇಡ್ ದ ಸಾಂಗ್? ನಮ್ದು ಇಬ್ರದ್ದು ಟ್ರ್ಯಾಕ್ಸ್ ಫ್ಯಾಮಿಲಿ ಸೊ ಹೇಳಿ sir. ಕೊಡಗರ ಬಾಯ್ಸ್ ಅಂದ್ರೆ ಟ್ರ್ಯಾಕ್ ಈಗ ಏನ್ ಬೂಮ್ ಆಗ್ತಾ ಇದೆ ಕೂರ್ಗಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಜನರು ಏನ್ ಕೇಳ್ತಾ ಇದ್ದಾರೆ. ಸೊ ದಿಸ್ ಟ್ರ್ಯಾಕ್ ನಾನು ಬರ್ಕೊಂಡು ವೆನ್ ಐ ಕೇಮ್ ಬ್ಯಾಕ್ ಟು ಮೈ ಸರ್, ಇಲ್ಲೊಬ್ರು ಫಸ್ಟ್ ನನ್ನ ಕೂರಿಸಿ ಇವ್ರಿಗೆ ಏನು ಮಾಡಿದಿರಾ 2 years ಅಲ್ಲಿ ತೋರಿಸಿ ಅಂತ ಹೇಳಿದ್ರು. ಆ್ಯಂಡ್ ಐ ಜಸ್ಟ್ ಶೋಡ್ ಮೈ ಸ್ಕಿಲ್ಸ್ ಅವತ್ತು. ಅಂದರೆ ನಾನು ಏನೆಲ್ಲ ವರ್ಕ್ ಮಾಡಿದ್ದೆ, ನನ್ನ ಸ್ಕಿಲ್ಸ್ನೆಲ್ಲ ಪಾಲಿಷ್ ಮಾಡಿದೆ 2 years. ಸೊ ಬಂದಂಗೆ ಐ ಹ್ಯಾಡ್ ಅರೌಂಡ್ 5 ಟ್ರ್ಯಾಕ್ಸ್ನು ಬ್ಯಾಕ್ ಟು ಬ್ಯಾಕ್. ಅದರಲ್ಲಿ ಟಿಲುಬ್ರೋಗು 5 ಟ್ರ್ಯಾಕ್ಸು ತುಂಬ ಇಷ್ಟ ಆಯಿತು. ಅದಾದಮೇಲೆ ಕೊಡಗರ ಬಾಯ್ಸ್ ಕೇಳಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಆಗಿದೆಲ್ಲ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ಲೈಕ್ ಬ್ರೋ ಕೂರ್ಗ್ ಕಲ್ಚರ್. ಸೊ ಐ ವಾಸ್ ಲೈಕ್ ಬ್ರೋ ಹಾಪ್ ಇನ್ ಅಂದ್ರು. ಟಿಲುಬ್ರೋ ನಿಮ್ಗೋಸ್ಕರ 100 ಯಾವತ್ತಾದ್ರು ಅಂತ. ಯಾವ ಥರ ಆಗಿತ್ತು ಅಂತಂದ್ರೆ, ನಂದು ಸ್ಕೂಲ್ ಡೇಸ್ ಎಲ್ಲ ಪೂರ್ತಿ ಕೂರ್ಗಲ್ಲೇ ಆಗಿದ್ದು. ನಂದು ಹೈಸ್ಕೂಲ್ ಮತ್ತೆ ಎಲ್ಲ ಸ್ಕೂಲ್ ಡೇಸ್ ಎಲ್ಲ ಪೂರ್ತಿ ಕೂರ್ಗಲ್ಲೇ ಆಗಿದ್ದು. ಸೊ ಕೂರ್ಗಿಗೆ ನಂದು ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ, ಟ್ರ್ಯಾಕ್ಸ್ ಆಗ್ಬೋದು ಅಥವಾ ಬೇರೆ ಯಾವುದು ಕಾಂಟ್ರಿಬ್ಯೂಷನ್ ಇಲ್ಲ. ನಾನು ಬಿಕಾಸ್ ಏನಕ್ಕೆ ನಾನು ಮೈಸೂರು ಸಿಟಿನ ರೆಪ್ರೆಸೆಂಟ್ ಮಾಡ್ತೀನಿ, ಬಿಕಾಸ್ ನಾನು ಕಲ್ತಿದ್ದೆಲ್ಲ ಮ್ಯೂಸಿಕ್ ಕಲ್ತಿದ್ದೆಲ್ಲ ಅಲ್ಲೇ. ಸೊ ಅದಕ್ಕೆ ನಾನು ಕಲ್ತಿರೋ ಜಾಗದಿಂದನೇ ರೆಪ್ರೆಸೆಂಟ್ ಮಾಡಬೇಕು ಅಂತ ಮೈಸೂರು ಸಿಟಿನ ರೆಪ್ರೆಸೆಂಟ್ ಮಾಡೋದು. ಸೊ ಸ್ಯಾಮ್ ಬಂದು ಈ ಥರ ಟ್ರ್ಯಾಕ್ ಇದೆ, ಕೊಲಾಬ್ರೇಷನ್ ಮಾಡೋಣ ಅಂತಂದಾಗ ನಂದೇನು ಕಾಂಟ್ರಿಬ್ಯೂಷನ್ ಇಲ್ಲ. ಅವಾಗ ಬೀಟ್ ಪ್ಲೇ ಮಾಡಿದಾಗ ಈ ಥರ ವೈಟ್ ಮಾಡ್ತಾ ಎಲ್ಲ ಹೇಗಿದ್ದೀರಾ ಕೂರ್ಗೀಸ್ ಅಲ್ಲಿ ಸೂಪರ್ ಆಗಿದೆ ಅಂತ ಹೇಳಕ್ಕೆ, ಸಕ್ಕತ್ತಾಗಿ ಮಾಡಿದೀರಾ ಅಂತ ಹೇಳಕ್ ಏನಂತ? ಗೌಜಿಯಾಗಿ ಮಾಡಿ ಗೌಜಿ ಮಾಡಿದೀರಾ? ಗೌಜಿ ಮಾಡಿ ತುಳ್ಳಿ ಗೌಜಿ ಆಯ್ಕೆ ಮಾಡಿ ತುಳ್ಳಿಯ ಸಾಂಗ್. So what's the story behind the song title Koduvas? ಹುಕ್ ಇರೋದೇ ಅದು ಕೊಡಗರ ಬಾಯ್ಸ್ ಅಂತ. Okay. ಕೊಡಗರ ಬಾಯ್ಸ್ ನಿಮ್ಗೆ ಯಾಕೆ ಅನಿಸ್ತು ಆ ತರ ಈ ಸಾಂಗ್ ಟೈಟಲ್ ಇಡ್ಬೇಕು? ಸ್ಯಾಮ್ದು ಟ್ರ್ಯಾಕ್. Whose idea, Sam? ಕೊಡಗರ ಬಾಯ್ಸ್ ಅಂದ್ರೆ ಇಲ್ಲಿವರೆಗೂ ಯಾವ್ದೆಲ್ಲ ಕೂರ್ಗಿಂದ ಟ್ರ್ಯಾಕ್ ಬಂದಿದೆ, ಒಂದು ಹಿಪ್ ಹಾಪ್ ಟ್ರ್ಯಾಕ್ ಬಂದಿದೆ, ಇಟ್ ಡಿಡಂಟ್ ಮೇಕ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಅಂತ. ಸೊ ಆಬ್ವಿಯಸ್ಲಿ ಕೂರ್ಗಲ್ಲಿ ಯಾರೆಲ್ಲ ಒಂದು ಯೂತ್ಸ್ ಇದ್ದಾರೆ ಅವ್ರಿಗೊಂದು ಆಂಥಮ್ ಬೇಕಿತ್ತು. ಅಂಡ್ ಐ ಫೌಂಡ್ ಇನ್ನೊಂದು ಏನು ಅಂತಂದ್ರೆ, ಕೂರ್ಗಲ್ಲಿ ಕೂರ್ಗಲ್ಲೂ ತುಂಬಾ ಜನ ಆರ್ಟಿಸ್ಟ್ ರ್ಯಾಪ್ ಮಾಡ್ತಾ ಇದ್ದಾರೆ. ಅವ್ರದ್ದು ಮದರ್ ಟಂಗಲ್ಲಿ ಯಾರು ತುಂಬಾ ಕಮ್ಮಿ ಮಾಡ್ತಾ ಇದ್ದಾರೆ, ತುಂಬಾ ಕಮ್ಮಿ. ಲೈಕ್ ಅದನ್ನ ಕೌಂಟ್ ಮಾಡ್ಬೋದು, 1-2 ಅಷ್ಟೇನೆ ಮಾಡ್ತಿರೋದು, ಜಾಸ್ತಿ ಮಾಡ್ತಿಲ್ಲ. ಸೊ ಸ್ಯಾಮ್ ಬಂದ್ಬಿಟ್ಟು ನನಗೆ ಈ ತರ ಕೂರ್ಗಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ರ ಮದರ್ ಟಂಗ್ ಅವ್ರು ಹೇಳಿದಾಗ ಅವ್ರು ಯಾರ್ಯಾರ ಲ್ಯಾಂಗ್ವೇಜ್ ಮಾತಾಡ್ತಾರೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾರೆ, ಖುಷಿ ಆಗುತ್ತೆ ಅವ್ರಿಗೆ. ನಮ್ದು ಲ್ಯಾಂಗ್ವೇಜ್ ಇಂದ ಯಾರೋ ಏನೋ ಮಾಡ್ತಾರೆ. ಸೊ ಈ ತರ ವರ್ಕ್ ಆಯ್ತು, ನಂಗೆ ಫುಲ್ ಖುಷಿ ಆಗೋಯ್ತು. ಸೊ ನಿಮ್ಮ ಜಾಗದಿಂದ ಬರ್ತಾ ಇರೋ ಬೇರೆ ಯಂಗ್ ಆರ್ಟಿಸ್ಟ್ಗೆಲ್ಲ ಯು ಗೈಸ್ ಹ್ಯಾವ್ ಬಿಕಮ್ ಅನ್ ಇನ್ಸ್ಪಿರೇಷನ್. So congratulations guys on the new release. And ಇನ್ನೊಂದು ಕ್ವಶನ್ ಇದೆ, ಈ 2 ಸಾಂಗ್ ಲ್ಯಾಂಗ್ವೇಜ್ ಮಿಕ್ಸ್ಚರ್ ಮಾಡಕ್ಕೆ ಏನ್ ಐಡಿಯಾ ಇತ್ತು, ಏನ್ ಇನ್ಸ್ಪಿರೇಷನ್ ಇತ್ತು? ಕೊಡುವ ಇನ್ ಕನ್ನಡ. ನನಗೆ ಕೂರ್ಗಿ ಅಷ್ಟೊಂದು ಮಾತಾಡಕ್ ಬರಲ್ಲ, ನನಗೆ ಅರ್ಥ ಆಗುತ್ತೆ, ಬಟ್ ನನಗೆ ಕೂರ್ಗಿ ಮಾತಾಡಕ್ ಬರಲ್ಲ ಅಷ್ಟೊಂದು. ನನಗೆ ಸ್ವಲ್ಪ ಮಾತ್ರ ಬಂದಿದ್ದೆ. ಸ್ಯಾಮಿಗೆ ಫುಲ್ ಕೂರ್ಗಿ ಬರುತ್ತೆ. ಸೊ ನನಗೆ ಬರಲ್ಲ, ಅದಕ್ಕೆ ನನಗೂ ಕೂರ್ಗಿ ಬಂದಿದೆ, ನಾನು ಫುಲ್ ಕೂರ್ಗಿನೇ ಮಾಡ್ತೀನಿ ಅನ್ಸುತ್ತೆ, ಬಟ್ ನನಗೆ ಕೂರ್ಗಿ ಬರಲ್ಲ. ಸೊ ಅದಕ್ಕೆ ನನ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಅದಕ್ಕೆ ಅದರಲ್ಲೇ ಮಾಡಬೇಕು. So creative and most of the ಸ್ವಲ್ಪ people say the different. same thing. Yeah. ಹೋಗಿ two languages. ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಚೆಕ್ ಮಾಡಿದಾಗ ಪೀಪಲ್ ಲೈಕ್ ದಟ್ ಮಿಕ್ಸ್ಚರ್. ಅಂದ್ರೆ ಯಾವತ್ತೂ ಒಂದು ಕೂರ್ಗಿ ಮತ್ತೆ ಒಂದು ಕನ್ನಡ ಟ್ರ್ಯಾಕ್ ಒಟ್ಟಿಗೆ ಬಂದಿಲ್ಲ. ಬಂದಿಲ್ಲ. I think this is the first one. Yeah, this was the very first time and people are appreciating that and ಎಲ್ಲ ಮಚ್ ಲವ್ ಎಲ್ರಿಗೂ. That's great.
ಓನ್ಲಿ ಟಚ್. ಬೆಂಗಳೂರಲ್ಲಿ ಇರೋರು ಊರಿಗೆ ಕಲ್ತ್ಕೋಬೇಕು ಅಂತ ಇನ್ಸ್ಪಿರೇಷನ್ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ ಈ ಸಾಂಗ್ ಇಂದ. ಎಲ್ಲಾ ಕಡೆನೂ ರೀಚ್ ಆಗ್ಬೇಕು. ಬಿಕಾಸ್ ಏನಕ್ಕೆ ಅಂತಂದ್ರೆ ಎಲ್ಲರಿಗೂ ಎಲ್ಲ ಲ್ಯಾಂಗ್ವೇಜ್ ಬರ್ಬೇಕು ಅಂತ ನನಗೆ ಅನ್ಸುತ್ತೆ. ಎಸ್ ಡೆಫಿನೆಟ್ಲಿ. ಇವಾಗ ನಾನೇ ಕಲಿತಾ ಇದೀನಿ ಕೂರ್ಗಿ. ಸೊ ಎಲ್ಲರಿಗೂ ಗೊತ್ತಾಗ್ಬೇಕು ಇದೊಂದು ಲ್ಯಾಂಗ್ವೇಜ್ ಇದೆ. ಕೂರ್ಗಿ ಅಂತ ಗೊತ್ತು, ಬಟ್ ಕೂರ್ಗಿ ಲ್ಯಾಂಗ್ವೇಜ್ ಏನಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಏನಂತ ಗೊತ್ತಾರೆ ಅಂತಂದ್ರೆ ಈ ಜನ ಕನ್ನಡ ಹೆಂಗ್ ಮಾತಾಡ್ತಾರೆ ಅದನ್ನೇ ಕೂರ್ಗಿ ಅಂತ, ಅವರು ಅದೇ ಮಾತಾಡ್ತಾರೆ. ಬಟ್ ಇಲ್ಲ, ಕೂರ್ಗಿದು ಮದರ್ ಟಂಗ್ ಬೇರೆ ಇದೆ, ಕೊಡುವ. ಸೊ ಎಲ್ಲರಿಗೂ ರೀಚ್ ಆಗ್ಬೇಕು, ಮಜಾ ಇರುತ್ತೆ. ಸೊ ಕೂರ್ಗಿ ಬೇರೆ, ಕೊಡುವ ತಕ್ I mean, ಬೇರೆನಾ? ಓಕೆ. ಕೂರ್ಗಿ ಗೊತ್ತಿಲ್ಲ, sorry. ಬ್ರಿಟಿಷ್ ಅವರು ಕೊಟ್ಟಿರೋ ಹೆಸರು. ಹೆಸರು. ಓಕೆ ಓಕೆ. ಕೊಡುವ ತಕ್ಕ ಅಂದ್ರೆ ಅದು ಲ್ಯಾಂಗ್ವೇಜ್. ತಕ್ ಮೀನ್ಸ್ ಲ್ಯಾಂಗ್ವೇಜ್, ಕೊಡುವ ಮೀನ್ಸ್ ಕೊಡುವ. ಲೆಟ್ಸ್ ಗೋ ಕೊಡುವ ತಕ್. ಸೊ ಐ ನೋ ನೀವು MC ಬಿಜು ಜೊತೆ ಒಂದು ರ್ಯಾಪ್ ಸಾಂಗ್ ಮಾಡಿದಿರಾ, ಏನ್ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ? ಸೂಪರ್ ಆಗಿತ್ತು. ಆಕ್ಚುಲಿ ಬಿಜು ಬ್ರೋ ಜೊತೆ ನಾನು ಈ ತರ ಕೊಲಾಬ್ರೇಷನ್ಸ್ ಕೇಳಿದಾಗ ನಾನೊಂದು ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ನನಗೆ ಫೀಚರ್ ಬೇಕಾಗಿತ್ತು ಅಂತ ಹೇಳಿದೆ. ಈ ಸೆಡ್ ಟಿಲು ಬ್ರೋ ಕಳ್ಸಿ ಬ್ರೋ ಮಾಡೋಣ ಮಸ್ತಾಗಿ ಅಂತ. ಸೊ ನಾನು ಕುತ್ಕೊಂಡು ಅದಕ್ಕಿಂತ ಮುಂಚೆ ಟ್ರ್ಯಾಕ್ ರೆಡಿ ಮಾಡಿರ್ಲಿಲ್ಲ, ಬಟ್ ನನಗೆ ಥಾಟ್ ಇತ್ತು ಡೌನ್ ಅಂತಂತ ಒಂದು ಟ್ರ್ಯಾಕ್ ಮಾಡಬೇಕು ಅಂತ ಥಾಟ್ ಇತ್ತು. ಸೊ ನಾನು ಕ್ಲಬ್ ಬ್ಯಾಂಗರ್ ಮಾಡಬೇಕು ಅಂತಂದ್ಬಿಟ್ಟು ಟ್ರ್ಯಾಕ್ ಮಾಡ್ತಾ ಇದ್ದೆ. ಸೊ ಅವಾಗ ನಾನು ಸಡನ್ ಆಗಿ ನನ್ನ ಥಾಟ್ಸ್ ಬಂದಿದ್ದು ಯಾವ ಥರ ಅಂತಂದ್ರೆ, ನನ್ನ ಇನ್ಸ್ಪಿರೇಷನ್ ಜೊತೆ ನಾನು ಮಾಡ್ತಾ ಇದ್ದೀನಿ, ಏನಾದ್ರೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಥರ ಸ್ಟಾರ್ಟ್ ಆಯಿತು. ಸೊ ಅದು ಒಂದು ಸೋಷಿಯಲ್ ಕಾಸ್ ಬಗ್ಗೆ ಮಾಡಬೇಕು ಅಂತಂದ್ಬಿಟ್ಟು ಟ್ರ್ಯಾಕ್ ಆ ಥರ ಟರ್ನ್ ಆಯಿತು. ಆ್ಯಂಡ್ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಬಿಜು ಬ್ರೋ ಅಂತೂ ಹೆವಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಮಜಾ ಆಯಿತು, ಸಖತ್ತಾಗಿತ್ತು. ಆ್ಯಂಡ್ ಅದೇ ಅವ್ರ ಕಡೆಯಿಂದ ಅವ್ರು ಮಾಡ್ಕೊಟ್ಟಿದ್ದು ಟ್ರ್ಯಾಕ್, ಅವ್ರು ಮಾಡ್ಕೊಟ್ಟಿದ್ದು ಬರ್ಸ್ ಆಗ್ಬೋದು. ಆ್ಯಂಡ್ ಒಟ್ಟಿಗೆ ಇಬ್ರು ರೆಕಾರ್ಡ್ ಆದ್ಮೇಲಿಂದ ಶೂಟಿಗೆ ಬಂದಾದ್ಮೇಲಿಂದ ಅವರು ನಮ್ಮ ಜೊತೆ ರಿಯಾಕ್ಟ್ ಮಾಡಿದ್ದು. ಆ್ಯಂಡ್ ಫುಲ್ ಹೆವಿ ಹಂಬಲ್ ಅಂದ್ರೆ ಹೆವಿ ಹಂಬಲ್ ಅನಿಸ್ತು. ಖುಷಿ ಇದೆ, ಹೆವಿ ಅಂದ್ರೆ ಹೆವಿ ಪ್ರೌಡ್ ಅನ್ಸುತ್ತೆ ನನಗೆ. ಅಂತಂದ್ರೆ ಅದು ಇರುತ್ತಲ್ಲ, ಇನ್ಸ್ಪಿರೇಷನ್ ಜೊತೆನೆ ನಾವು ವರ್ಕ್ ಮಾಡ್ತೀವಿ ಅಂತಂದ್ರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. MC ಬಿಜು ನಿಮ್ಗೆ ಹೇಗೆ ಇನ್ಸ್ಪೈರ್ ಮಾಡ್ತಾರೆ? ಡೇ ಒನ್ ಇಂದನೂ ಲೈಕ್ ಕನ್ನಡ ರ್ಯಾಪ್ ಯಾವ ತರ ಮಾಡೋದು ಅಂತಂದು ನಾನು ಮ್ಯೂಸಿಕ್ ಕೇಳ್ತಾ ಇದ್ದು, ಇಂಡಿಪೆಂಡೆಂಟ್ ಮ್ಯೂಸಿಕ್ ಎಲ್ಲ ಹನಿ ಸಿಂಗ್ ಅಥವಾ ಚಂದನ್ ಶೆಟ್ಟಿ ಇವ್ರ ಸಾಂಗ್ಸ್ ಗಳನ್ನ ಕೇಳ್ಕೊಂಡು ಅವಾಗ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೆ. ಲೈಕ್ ನಮ್ಮ ಲಿರಿಕ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ ಇವ್ರ ತರ ಟ್ರ್ಯಾಕ್ಸ್ ಗಳು ಕೇಳ್ಕೊಂಡು. ದೆನ್ ಅದಾದ್ರಿಂದ ಡಿವೈನ್ದು ಈ ತರ ಟ್ರ್ಯಾಕ್ ನೋಡಾದ್ರಿಂದ ಅವರೆಲ್ಲ ಹಿಂದಿನ ಮಾಡ್ತಿದ್ರು, ನನಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅಂಡ್ ಅವಾಗ ಬಿಜು ಬ್ರೋ ನನಗೆ ಗೊತ್ತಾಗಿದ್ದು, ನಾನು ನೋಟಿಸ್ ಮಾಡಿದಾಗ ಕನ್ನಡದಲ್ಲಿ ಯಾರಾದ್ರೂ ಮಾಡ್ತಾ ಇದಾರ ಅಂತ ನೋಡಿದಾಗ ಬಿಜು ಬ್ರೋ ಒಂದು ಟ್ರ್ಯಾಕ್ಸ್ಗಳು ತುಂಬಾ ಟ್ರ್ಯಾಕ್ಸ್ ಇತ್ತು. ಸೊ ನನ್ಗನ್ನಿಸ್ತು, ಓ ಮೈ ಗಾಡ್, ಇಂಥ ಕ್ರೇಜಿ ಟ್ಯಾಲೆಂಟ್ ಇದು. ಆ್ಯಂಡ್ ಈ ಥರನೇ ಮಾಡಬೇಕು ರ್ಯಾಪ್ನ. ಆ್ಯಂಡ್ ತುಂಬ ರಿಯಲ್ ಅನ್ನಿಸ್ತು. ಸೊ ಆ ಥರ ಇನ್ಸ್ಪೈರ್ ಮಾಡ್ತು ನನಗೆ, ತುಂಬ ಇನ್ಸ್ಪೈರ್ ಮಾಡ್ತು. ಆ್ಯಂಡ್ ಮಜಾ ಇತ್ತು. ಸೆವೆಂಟಿಲು ನೀವು ನಿಜಾಗ್ಲೂ ಅಗ್ನಿವರ್ಸ್ ರ್ಯಾಪ್ ಬರಬೇಕು, ಶೋಕೇಸ್ ಬರಬೇಕು, ಸೈಫರ್ ಬರಬೇಕು. ಬಿಜು ಆಲ್ರೆಡಿ 2 ಸತಿ ಬಂದಿದ್ದಾರೆ ಗೆಸ್ಟ್ ಆಗಿ. ಸೊ ಅಗ್ನಿವರ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮ್ಗೆ. ಅಂದ್ರೆ ನಾವು ಶುರು ಮಾಡಿದ್ದು ಸ್ವಲ್ಪ ಯಂಗ್ ರ್ಯಾಪರ್ಸ್ಗೆ ಸ್ಟೇಜ್ ಕೊಡೋಣ ಅಂತ, ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಯಾವತ್ತೂ ಸಿಗೋದಿಲ್ಲ. ಸುಮ್ಮನೆ ಸೈಫರಲ್ಲಿ ಮಾಡೋದಕ್ಕೂ ಪ್ಲಾಟ್ಫಾರ್ಮಲ್ಲಿ ನಿಂತು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದಕ್ಕೆ ಅಂತ ನೀವು ಯಂಗ್ ಟ್ಯಾಲೆಂಟ್, ರಾ ಟ್ಯಾಲೆಂಟ್ ನೋಡ್ಬೇಕಂದ್ರೆ ಅಗ್ನಿವರ್ಸ್ ಖಂಡಿತ ಬರ್ಬೇಕು. ನೀವು ಸೈಫರ್ ಬರಲೇಬೇಕು. ಅಯ್ಯೋ ಕರೆಯೋದಲ್ಲ, ನೀವು ಬಂದ್ರೆ ನಾವು ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅದು ಒಂದು ಪ್ಲಾಟ್ಫಾರ್ಮ್ ಅನ್ನೋದ್ರ ಜೊತೆಗೆ ಕನೆಕ್ಷನ್ಸ್ ಬಿಲ್ಡ್ ಮಾಡೋದೇ ಅದೇ ತರ. ಬಿಕಾಸ್ ಏನಕ್ಕೆ ಅಂತಂದ್ರೆ ಬೇರೆ ಇನ್ನೊಬ್ಬ ಆರ್ಟಿಸ್ಟ್ ಬಂದಿರ್ತಾರೆ, ಇನ್ನೊಬ್ರು ಆರ್ಟಿಸ್ಟ್ ಬಂದಿರ್ತಾರೆ. ಸೊ ಅವ್ರು ಪರ್ಫಾರ್ಮ್ ಮಾಡೋದನ್ನ ಇವ್ರು ನೋಡ್ತಾರೆ, ಇವ್ರು ಪರ್ಫಾರ್ಮ್ ಮಾಡೋದನ್ನ ಅವ್ರು ನೋಡ್ತಾರೆ. ಅವಾಗ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅವ್ರು ಹೋಗಿ ಇವ್ರನ್ನ ಮಾತಾಡ್ತಾರೆ, ಇವ್ರನ್ನ ಅವ್ರು ಮಾತಾಡ್ತಾರೆ. ಅಂಡ್ ಒಟ್ಟಿಗೆ ಕೊಲಾಬ್ರೇಷನ್ ಟ್ರ್ಯಾಕ್ಸ್ ಮಾಡ್ಬೋದಾಗ್ಲಿ. ಅಂಡ್ ಅದು ವರ್ಕ್ ಆಗೋದೇ ಅದೇ ತರ. ನಾವ್ ಇವಾಗ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಾನು ರ್ಯಾಪ್ ಮಾಡ್ತೀನಿ, ನಾನು ಈ ತರ ವರ್ಕ್ ಆಗಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ಒಂದ್ಸಲ ಮೀಟ್ ಆಗ್ಬೇಕು, ಆ ಪರ್ಸನ್ ಅವ್ರು ನೋಡ್ಬೇಕು ಡೈರೆಕ್ಟ್ ಆಗಿ, ಅವ್ರು ಏನ್ ಮಾಡ್ತಾ ಇದಾರೆ, ಏನು ಆನ್ ಸ್ಕ್ರೀನ್ ಏನಿದ್ದಾರೆ, ಆಫ್ ಸ್ಕ್ರೀನ್ ಏನಿದ್ರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಇವಾಗ ಆನ್ ಸ್ಕ್ರೀನ್ ಅಲ್ಲೇ ಒಂಥರ ಬೇರೆ ತರ, ಆಫ್ ಸ್ಕ್ರೀನ್ ಅಲ್ಲೇ ಒಂಥರ ಬೇರೆ ತರ, ಅದೆಲ್ಲ ತುಂಬಾ ಫೇಕ್ ಅನ್ಸುತ್ತೆ ನನಗೆ. ಅಂಡ್ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಮೇನ್ ಆಗಿ ನಮ್ಮ ಕನ್ನಡ ಹಿಪ್ ಹಾಪ್ ಸೀನಿಗೆ ಅಗ್ನಿವರ್ಸ್ ತುಂಬಾ ಹೆಲ್ಪ್ ಆಗ್ತದೆ. ಹೌದು. ಆಮೇಲೆ ಬರೀ ಕನ್ನಡ ಒಂದೇ ಅಲ್ಲ, ಇಂಗ್ಲಿಷು, ತಮಿಳು, ಮಲಯಾಳಂ, ಹಿಂದಿ ಎಲ್ಲರೂ ಬರ್ತಾರೆ ಜಸ್ಟ್ ಆನ್ ಒನ್ ಪ್ಲಾಟ್ಫಾರ್ಮ್. ಏನು ಅಂದ್ರೆ ನಿಮ್ ತರ ರ್ಯಾಪರ್ಸ್ ಇಂದ ಇನ್ಸ್ಪಿರೇಷನ್ ಆಗಿ ಅವ್ರು ಕಲ್ತ್ಕೋಬೇಕು, ನಿಮ್ ತರ ಮಾಡ್ಬೇಕು, ಆ ತರ ಹೋಪ್ ಇಟ್ಕೊಂಡ್ ಬರ್ತಾರಲ್ಲ. ಅದಕ್ಕೆ ನೀವು ಯಂಗ್ ರ್ಯಾಪರ್ಸ್ ನ ನೋಡ್ಲೇಬೇಕು. ಈ ಜನರೇಷನ್ ರ್ಯಾಪರ್ಸ್ ಅಂತೂ ತುಂಬಾ ಕ್ರೇಜಿ ಆಗಿದ್ದಾರೆ. ನಾನು ತುಂಬಾ ಶೇರ್ ಎಲ್ಲರಿಗೂ ಕಮೆಂಟ್ ಮಾಡ್ತಾ ಇರ್ತೀನಿ ಅಥವಾ DM ಮಾಡ್ತಾ ಇರ್ತೀನಿ. ಬಿಕಾಸ್ ಏನಕ್ಕೆ ಅಂದ್ರೆ ಎವ್ರಿ ಡೇ ಬೇರೆ ಸಾಂಗ್ಸ್ ಗಳು ರಿಲೀಸ್ ಆಗ್ತಾ ಇದೆ. ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಿರೋ ಆರ್ಟಿಸ್ಟ್ ಗಳು ಅಂಡ್ ಸೂಪರ್ ಆಗಿ ಮಾಡ್ತಾ ಇದಾರೆ. ಬೇಸಿಕ್ ಅನ್ಸಲ್ಲ ನನಗೆ ಅನ್ಸುತ್ತೆ,
ನನಗಿಂತ ಇವರು ಚೆನ್ನಾಗಿ ಮಾಡ್ತಾರೆ ನನಗೆ ಪರ್ಸನಲ್ ಆಗಿ ಹತ್ರ ಅನ್ಸುತ್ತೆ ಸೂಪರ್ ಆಗಿ ಮಾಡ್ತಾ ಇದಾರೆ, ಎಲ್ಲ ಸಗದಾಗಿ ಮಾಡ್ತಾ ಇದಾರೆ, ಮಸ್ತಾಗಿ ಮಾಡ್ತಾರೆ ಎಲ್ಲರೂ. ಬಿಕಾಸ್ ಏನಕ್ಕೆ ಅಂದ್ರೆ ಎಲ್ಲರಿಗೂ ಅವ್ರಿಗೇನೆ ತುಂಬಾ ನಾಲೆಜ್ ಇದೆ, ನಾವೇನು ಹೇಳೋದು ಬೇಕಾಗಿಲ್ಲ. ಬಟ್ ಎಲ್ಲರಿಗೂ ಹೇಳೋದಿಷ್ಟೇ, ರಿಯಲ್ ಆಗಿರಿ ಅಂಡ್ ಕನ್ಸಿಸ್ಟೆನ್ಸಿ ಮೇನ್ ಮ್ಯಾಟ್ರ್ ಆಗುತ್ತೆ. ಮೇನ್ ಆಗಿ ಡೆಡಿಕೇಶನ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಈಸಿಯಾಗಿ ಏನೂ ಸಿಕ್ಕಲ್ಲ, ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸ್ಯಾಕ್ರಿಫೈಸ್. ಸೊ ಇವಾಗ ಟಿಲ್ಲು ಅವ್ರು ಸ್ಯಾಮ್ ಅವ್ರು ಹೇಳ್ಬಿಟ್ಟಿದ್ದಾರೆ ಅಗ್ನಿವರ್ಸ್ ನೆಕ್ಸ್ಟ್ ಆಪ್ ಅಲ್ಲಿ ಇರ್ತಾರೆ ಅಂತ. ಯು ಗೈಸ್ ಜಾಯ್ನಿಂಗ್? ಎಲ್ಲರಿಗೂ ಫೋನ್ ಮಾಡ್ಕೊಂಡು ಅದು ವೈಬ್ ಬೇರೆ ತರ ಇದೆ. ಡೆಫಿನೆಟ್ಲಿ ಎಕ್ಸ್‌ಪೀರಿಯನ್ಸ್ ಒನ್ಸ್. ನಾವು ಇನ್ಸ್ಟಾಗ್ರಾಮ್ ನಾನು ನೋಡ್ತಾ ಇರ್ತೀನಿ, ಪ್ರತಿಯೊಂದನ್ನು ನೋಡ್ತೀನಿ, ಎಲ್ಲ ಪೋಸ್ಟ್ ನೋಡ್ತಾ ಇರ್ತೀನಿ. ಯಾವ್ದಾದ್ರು ಕಾಂಪಿಟೇಷನ್ಸ್ಗಳಾಗ್ಬೋದು ಅಂಡ್ ಅದೇ ಬಿಜು ಬ್ರೋ ಮತ್ತೆ ಅದು ಇವಾಗ ಯಾರು ಕಾಂಪಿಟೇಷನ್ ಅಲ್ಲಿ ಒಬ್ರು ವಿನ್ ಆದ್ರು ಲೈಕ್ ಅದೆಲ್ಲ ನೋಡ್ತಾ ಇರ್ತೀನಿ. ಖುಷಿ ಆಗುತ್ತೆ, ಏನೋ 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 ನಡೀತಾ ಇದೆ ಅಂತ. ಮೂಮೆಂಟ್ ಹ್ಯಾಪ್ನಿಂಗ್ ಅಲ್ಲಿ ಇರಬೇಕು, ಮೇನ್ ಆಗಿ ಹ್ಯಾಪ್ನಿಂಗ್ ಅಲ್ಲಿ ಇರಬೇಕು. ಅಂಡ್ ಅದ್ರಲ್ಲೂ ಅಗ್ನಿವರ್ಸ್ ಕಡೆಯಿಂದ ನೀವೇ ಹೇಳಿದಾರ ಬರೀ ಒಂದ್ ಲ್ಯಾಂಗ್ವೇಜ್ ಅಂತಲ್ಲ, ತುಂಬಾ ಲ್ಯಾಂಗ್ವೇಜ್. ಅಂಡ್ ಮೇನ್ ಆಗಿ ನನಗೇನಕ್ಕೆ ಯಾವಾಗಲೂ ನಾನು ಕನ್ನಡದ್ದು ಹಿಪ್ ಹಾಪ್ ಬಗ್ಗೆ ನಾನು ಮಾತಾಡ್ತೀನಿ ಅಂತಂದ್ರೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಾದ್ರೂ ತುಂಬಾ ಪ್ಲಾಟ್ಫಾರ್ಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಮಲಯಾಳಂ ಆಗ್ಬೋದು, ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ಎಲ್ಲದಕ್ಕೂ ಲೇಬಲ್ಸ್ ಇದೆ, ಅದಕ್ಕೆ ಸಪ್ರೇಟ್ ಲೇಬಲ್ಸ್ ಇದೆ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಇದೆ. ಬಟ್ ಕನ್ನಡ ಹಿಪ್ ಹಾಪಿಗೆ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಲೇಬಲ್ಸ್ ಆಗ್ಬೋದು, ಒಂದು ಇಲ್ಲ. ಒಂದಂದ್ರೆ ಒಂದು ಇಲ್ಲ. ಸೊ ಅದಕ್ಕೋಸ್ಕರ ಕನ್ನಡ ಹಿಪ್ ಹಾಪ್ ಆಲ್ವೇಸ್ ಕನ್ನಡ ವಾಯ್ಸ್. ಸೊ ಅಗ್ನಿವರ್ಸ್ ಇಂದ ನಿಮ್ಗೆ ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಇದೆ. ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಗ್ನಿವರ್ಸ್ ಇಂದ ಒಂದು ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ನಿಮ್ಗೆ. ಅದಕ್ಕಿಂತ ಮುಂಚೆ ಶ್ರೀಕಾಂತ್ ನಮ್ಮ ಫೌಂಡರ್, ಅಗ್ನಿವರ್ಸ್ ಫೌಂಡರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅವರು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ರ್ಯಾಪರ್ಸು, ಕನ್ನಡ ಒಂದೇ ಅಲ್ಲ ಎಲ್ಲರಿಗೂ ಒಂದು ಸ್ಟೇಜ್ ಕೊಡೋಕ್ಕೆ, ಯಂಗ್ ರ್ಯಾಪರ್ಸ್ಗೆ ಒಂದು ಸ್ಟೇಜ್ ಕೊಡೋಕ್ಕೆ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ, ಆಮೇಲೆ ಅವರು ಲೈಮ್ ಲೈಟಲ್ಲಿ ಬರೋಕ್ಕೆ ಅವರು ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಅದಕ್ಕೆ ಅಗ್ನಿವರ್ಸ್ ಅಂತ ಶುರು ಮಾಡಿದ್ದಾರೆ, ಫ್ರಮ್ ಬೇಸ್ ಟು ಟಾಪ್ ಅಂತ. ಸೊ ಇಂಟ್ರೊಡ್ಯೂಸಿಂಗ್ ಶ್ರೀಕಾಂತ್, ಫೌಂಡರ್ ಆಫ್ ಅಗ್ನಿವರ್ಸ್. Thank you, Ritu. Thank you so much for that introduction. Thank you, Adi Tillu, for coming. And very humble person. And yeah, I was seeing his videos and many things. And yeah, he looks like a very gangster person. And he is in real life, very badass person. And he's very sweet as well. I met him in real life right now. And I was very much excited for this interview. Sam is also here. And we communicated. And in one message, they agreed to come. And they were always ready to support Kannada hip hop. And every time we spoke, they were mentioning how they are dedicated towards Kannada hip hop and making it big. They don't want anything for themselves. That's the best thing. So every Kannada rapper we met, just like MC Biju, we met MC Biju multiple times, and he was also talking about bringing the Kannada scene up, bringing all the Kannada rappers up. So Adi Tillu and Sam are one of the best examples for them. They are still very young and still doing so much things, and still yet to go. The many things are yet to come, and we all are excited. And thank you so much for coming. And we have a gift, small gift. We have Agniverse t-shirts. Sam, Looks good. this is Adi Tillu, Agniverse. ಶಾರ್ಟ್ ಟು ಅಗ್ನಿವರ್ಸ್ ಆಡಿಟ್ಲು ತುಂಬಾನೇ ಇನ್ಪುಟ್ ಕೊಡ್ತಾ ಇದೆ ಕನ್ನಡ ಹಿಪ್ ಹಾಪ್ ಕಲ್ಚರ್ಗೆ. ಅಂದ್ರೆ ನಾವು ತುಂಬಾ ಕಮ್ಮಿ ನೋಡೋದು, ನಾವು ಯಾರೆಲ್ಲ ನೋಡಿದ್ವಿ ತುಂಬಾ ಕಮ್ಮಿ ಈ ತರ ಯಂಗ್ ಬಡಿಂಗ್ ಆರ್ಟಿಸ್ಟ್ಗಳಿಗೆ ಈ ತರ ಒಂದು ಸ್ಟೇಜ್ ಕೊಡೋದಾಗಿರ್ಬೋದು, ಏನಾದ್ರು ಕೊಡೋದಾಗಿರ್ಬೋದು. ಐ ಮೀನ್ ನಾವು ನೋಡ್ತಾ ಇರ್ತೀವಿ ನಿಮ್ಮ ವರ್ಕ್ಸ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೀಡ್ಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಅಂಡ್ ಮ್ಯಾಡ್ ರೆಸ್ಪೆಕ್ಟ್ ಅದಕ್ಕೋಸ್ಕರ. ಯಾವಾಗಲೂ ಇದ್ದರು, ನೀವು ಯಾವಾಗ ಬೇಕಾದ್ರೂ ಕರೀರಿ, 100 ನಾವು ಬಂದೇ ಬರ್ತೀವಿ. ಖುಷಿ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟು ಅಂಡ್ ಯಂಗ್ ಆರ್ಟಿಸ್ಟ್ಗಳನ್ನ ಕನೆಕ್ಷನ್ಸ್ ಮಾಡ್ಕೊಡೋದಾಗಲಿ, ಅಥವಾ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕೊಟ್ಟು, ಇಲ್ಲ ಒಂದು ಪ್ರಾಕ್ಟೀಸ್ ಅಂತಾನೆ ಆಗ್ಬೋದು. ಬಿಕಾಸ್ ಏನಕ್ಕೆ ಅಂದ್ರೆ ಒಬ್ಬೊಬ್ರು ಫಸ್ಟ್ ಟೈಮ್ ಮೈಕ್ ಹಿಡಿತಾ ಇರ್ತಾರೆ. ಖುಷಿ ಆಗುತ್ತೆ ಅದೊಂದು ಸಪೋರ್ಟ್. ಎಲ್ಲರೂ ಸೂಪರ್ ಆಗಿ ಮಾಡ್ತಾ ಇದ್ರೆ ಅಂಡ್ ನೋಡ್ತಾ ಇರ್ತೀವಿ. ಲಾಟ್ ಮೋರ್ ಟು ಗೋ. ಬಿಗ್ ಶಾಟ್ ಟು ಅಗ್ನಿವರ್ಸ್. Let's go. Okay, thank you guys so much for coming again. And this is No Filter Naris signing out. Never put a good boys. Hey, just ಮಾಡುತ್ತೆ noise. Hey, ಇಲ್ಲಿ ಬಂದಕ ಸತ್ಕರ ಇಲ್ಲದ ಪೋಚಂಗಿ. ಬೆಳೆದಿದ್ದು ಮೈಸೂರು, ಹುಟ್ಟಿದ್ ನಾನು ಕೊಡಗು. ಕಾವೇರಿ ನದಿಯಲ್ಲೇ ನಾವು ಓಡಿಸ್ತೀವಿ ಹಡಗು. ಚಡ್ಡಿ ಹಾಕೋಕ್ ಬರ್ದೆ ಇರೋ ಟೈಮಿಂದ ನಾನು ನೋಡಿದ್ದೀನಿ ಗನ್ ಬಗ್ಗೆ